ಓಂ ನಮೋ ಭಗವತೆ ನಿತ್ಯಾನಂದಾಯ. ನಮಃ ಶಿವಾಯ್. ಸಾಧಕರೇ, ಇವತ್ತಿನ 5ನೇ ವಚನದಲ್ಲಿ ಬಾಬಾರವರು ಬಂಧನಗಳಲ್ಲಿ ಸಿಲುಕಿಕೊಂಡಿರುವ ಆತ್ಮ ಶರೀರದಿಂದ ಹೇಗೆ ಬೇರ್ಪಡಿಸುತ್ತದೆ ಇದರ ಬಗ್ಗೆ ಹೇಳಿದ್ದಾರೆ. ಇದನ್ನು ಅವರು ಉದಾಹರಣೆಯೊಂದಿಗೆ ತಿಳಿಸಿದ್ದಾರೆ. ಈಗ ತೆಂಗಿನಕಾಯಿ ತಾಜಾ ಇದ್ದಾಗ ಅದು ಅದರ ಚಿಪ್ಪಿನೊಂದಿಗೆ ಗಟ್ಟಿಯಾಗಿ ಅಂಟಿಕೊಂಡಿರುತ್ತದೆ. ಆದರೆ ಅದೇ ಕೊಬ್ಬರಿ ಒಣಗುತ್ತಾ ಹೋದಂತೆ ಅದು ಚಿಪ್ಪಿನಿಂದ ಬೇರ್ಪಡಿಸುತ್ತಾ ಹೋಗುತ್ತದೆ. ಬೇರ್ಪಡಿಸಿದ ನಂತರ ಮಂದ ಧ್ವನಿಯನ್ನು ಉತ್ಪತ್ತಿಸುತ್ತದೆ. ಇದೇ ರೀತಿಯಲ್ಲಿ ನಿತ್ಯವಾಗಿ ಧ್ಯಾನ ಸಾಧನೆಯ ಜೊತೆಗೆ ಜ್ಞಾನ ಸಾಧನೆಯನ್ನು ಮಾಡ್ತಾ ಹೋದಂತೆ ನಾನು ಶರೀರ ಅಲ್ಲ, ಈ ಶರೀರದಲ್ಲಿ ನಾನಿದ್ದೇನೆ ಎಂಬುವ ಅರಿವು ಮೂಡಿದಾಗ ಸೂಕ್ಷ್ಮ ಶರೀರವಾದ ಮನೋಮಯ ಕೋಶದಲ್ಲಿ ಸಂಚಿತ ಅನೇಕ ವಿಕಾರಗಳಾದ ಅಹಂಕಾರ, ಲೋಭ, ಮೋಹ, ಮತ್ಸರ, ಇಚ್ಛೆ ಹಾಗೂ ನಮ್ಮ ಆಲೋಚನೆಗಳು, ನೆನಪುಗಳು, ಭಾವನೆಗಳು, ಭಯ, ಆತಂಕ, ಅಸ್ಥಿರತೆ, ಪೂರ್ವಘಟಿತ ಘಟನೆಗಳು, ಭವಿಷ್ಯದ ಚಿಂತೆಗಳು, ಅಪೂರ್ಣ ಕಾರ್ಯಗಳು, ಸಫಲತೆ, ವಿಫಲತೆ ಮುಂತಾದ ನಮ್ಮ ಪೂರ್ವ ಸಂಕಲ್ಪಿತ ಕರ್ಮದ ಬಲೆಯಲ್ಲಿ ಸಿಲುಕಿಕೊಂಡಿರುವ ಆತ್ಮ ಇಂತಹ ಬಂಧನಗಳಿಂದ ಬೇರ್ಪಡಿಸುತ್ತಾ ಹೋಗುತ್ತದೆ. ನಂತರ ಆತ್ಮಜ್ಯೋತಿಯು ಅನುಭವಕ್ಕೆ ಬರುತ್ತದೆ. ಇದೇ ಜ್ಯೋತಿಯಲ್ಲಿ ನಮ್ಮಲ್ಲಿರುವ ಎಲ್ಲ ವಿಕಾರಗಳು ಸುಟ್ಟು ಹೋಗುತ್ತವೆ. ನಂತರ ಮನಸ್ಸು ಶುದ್ಧವಾಗುತ್ತದೆ. ಶುದ್ಧವಾದಾಗ ಆತ್ಮದಲ್ಲಿ ವಿಲೀನಗೊಳ್ಳುತ್ತದೆ. ವಿಲೀನಗೊಂಡಾಗ ಪರಮಾತ್ಮನಲ್ಲಿ ಸೇರುತ್ತದೆ. ಸಾಧಕರೇ, ಇದು ಸೂಕ್ಷ್ಮವಾಗಿ ಅನುಭವಕ್ಕೆ ಬರುವಂಥ ವಿಷಯವಾಗಿದೆ. ಆದ್ದರಿಂದ ಗುರುವಾಕ್ಯಂ ಪರಮವಾಕ್ಯಂ ಎಂದು ಪಾಲಿಸುತ್ತಾ ಹೋದಾಗ ಖಂಡಿತವಾಗಿಯೂ ಬೆಟ್ಟದಷ್ಟಿರುವ ಕರ್ಮ ಒಂದು ದಿನ ಕರಗಿ ಹೋಗುತ್ತದೆ. ಮತ್ತೆ ಮುಂದಿನ ವಚನದೊಂದಿಗೆ ಭೇಟಿಯಾಗೋಣ. ನಮಃ ಶಿವಾಯ್.